ಅನುರಾಧ ಮೇಡಮ್ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣ ನನ್ನ ಟೀಮ್ ಎಸ್ಪೆಷಲಿ ಹಿತ್ವಿಕ್ ಗೌಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ದುಡ್ಡಿರ್ಬೋದು ಆದ್ರೆ ನಾನು ಇದನ್ನ ಮಾಡ್ಬೇಕು ಅಂತಂದ್ರೆ 2 ಸತಿ ಯೋಚನೆ ಮಾಡ್ತೀನಿ ಅನ್ಸುತ್ತೆ. ಹೆಂಗಿದೆ ನಿಮ್ಗೆ ಈ ಆಶ್ರಮ? ಚೆನ್ನಾಗಿದ್ಯಾ? ನಾವೆಲ್ಲ ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ನಿಮ್ಗೆ ಬೇಜಾರಾಗತ್ತಾ? ಖುಷಿ ಆಗತ್ತಾ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅನುರಾಧ ಮೇಡಮ್ ಅವ್ರದ್ದು ಜನ್ಮದಿನ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಜೊತೆ. ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಮೇಡಮ್ ದಯವಿಟ್ಟು ಬನ್ನಿ, ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರಿಗೆ. ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸ್ಲಿ. ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ನಮ್ಮ ಕರುನಾಡು ಚಾನೆಲ್ನ MD ಆಗಿರ್ತಕ್ಕಂಥ ಅನುರಾಧ ಮೇಡಮ್ ಅವ್ರು ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ದಯವಿಟ್ಟು ಜೋರಾಗಿ ಒಂದ್ಸರಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ. ಮೇಡಮ್ ಜನ್ಮದಿನದ ಶುಭಾಶಯಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಅಣ್ಣವ್ರಿಗೂ ಕೂಡ, ಇಲ್ಲಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ತುಂಬಾ ಸಂತೋಷ ಆಯ್ತು ಅಣ್ಣ, ಅವರ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ಆ್ಯಕ್ಚುಲಿ ದಿನ ಬೆಳಗ್ಗೆ ಆದರೆ 1000 ಕೋಟಿ ಸಂಪಾದನೆ ಮಾಡ್ತಾರೆ ಅಥವಾ 100 ಕೋಟಿ ಸಂಪಾದನೆ ಮಾಡ್ತಾರೆ. ಆದರೆ ಯಾರೂ ಕೂಡ 100 ಜನಕ್ಕೆ ಊಟ ಕೊಡೋದಕ್ಕೆ ಆಗಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದರೆ 1000 ರೀಸನ್ಗಳಿರುತ್ತೆ. ಆದರೆ ಅದೆಲ್ಲನೂ ಕೂಡ ಮರೆತು ನೀವು 100 ಜನಕ್ಕೆ ಊಟ ಕೊಡ್ತಾ ಇದ್ದೀರಾ, 100 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದೀರಾ. ಸೊ ಇದು ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಿಮ್ಮ ಹಿಂದೆಗಡೆ ನೋಡಿದ್ರಲ್ಲ ಶಿವಕುಮಾರ್ ಸ್ವಾಮೀಜಿಗಳಿದ್ದಾರೆ. ಸೊ ಆಶೀರ್ವಾದ ನಿಮ್ಮನ್ನು ಕಾಪಾಡ್ತಾ ಇದೆ. ಸದಾಕಾಲ ನಿಮ್ಮನ್ನು ದೇವ್ರು ಚೆನ್ನಾಗಿಟ್ಟಿರಲಿ. ಇದೇ ರೀತಿ ಯಾರೆಲ್ಲ ತಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಏನೇ ಫಂಕ್ಷನ್ ಇರ್ಬೋದು, ನಾರ್ಮಲ್ ಆಗಿ ನಿಮ್ಮ ಬಂಧು ಬಳಗದವ್ರ ಜೊತೆ ಆಚರಿಸ್ಕೊಳ್ಳೋದ್ರ ಬದಲು ಬನ್ನಿ ಇಲ್ಲಿಗೆ. ಸೊ ಇವರೆಲ್ಲ ನಿಮ್ಮ ಬಂಧು ಬಳಗ ಆಗ್ತಾರೆ. ಸೊ ಇವ್ರಗಳ ಜೊತೆ ಆಚರಣೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ದಿನ ಬೆಳಗ್ಗೆ ಎದ್ದು ಊಟ ಇರೋರಿಗೆ ಊಟ ಕೊಡೋದು ಮುಖ್ಯ ಅಲ್ಲ. ಸೊ ಕೆಲವರು ತುಂಬ ಕಷ್ಟಪಟ್ಟು ಊಟ ಕೊಡ್ತಾ ಇದ್ದಾರೆ, ಅಂಥವ್ರಿಗೆ ಒಳ್ಳೇದಾಗಲಿ ಅಣ್ಣ. ಇಲ್ಲಿ ಬಂದು ನೋಡಿದ್ಮೇಲೆ ಹೇಗಿದೆ ಆಶ್ರಮ ಅಂತ ತಾವು ಹೇಳಕ್ಕೆ ಇಷ್ಟಪಡ್ತಿರೋದು? ರಿಯಲ್ ಆಗಿ ಹೇಳ್ಬೇಕು ಅಂತಂದರೆ ತುಂಬ ಜನ ಅನ್ಕೊತಾರೆ ಆಶ್ರಮ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ಇಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ರೇ ಅರ್ಥ ಆಗಿಬಿಡುತ್ತೆ ಈ ಆಶ್ರಮ ನಿಜವಾಗ್ಲೂ ದೇವಸ್ಥಾನಕ್ಕಿಂತ ಹೆಚ್ಚಾಗಿದೆ. ಸೊ ಇದ್ರ ಬಗ್ಗೆ ಇನ್ನೊಂದು ಮಾತು ಹೇಳೋದಕ್ಕೆ ಆಗೋದೇ ಇಲ್ಲ, ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅಣ್ಣ. ಅನುರಾಧ ಮೇಡಮ್, ತಾವು ಒಂದು ಚಾನೆಲ್ನ ನಡೆಸ್ತಾ ಇದ್ದೀರಾ. ತಮಗೆ ಈ ಪ್ರಪಂಚದ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಗು ಹೋಗುಗಳು ಸಾಕಷ್ಟು ವಿಷಯಗಳು ನಿಮಗೆ ಬರ್ತಾ ಇರುತ್ತೆ, ನಿಮ್ಮ ಗಮನಕ್ಕೆ ಬೀಳ್ತಾ ಇರುತ್ತೆ. ಆಶ್ರಮ ಅಂದರೆ ತುಂಬ ಜನ ನೆಗೆಟಿವ್ ಆಗು ಮಾತಾಡ್ತಾರೆ, ಬಟ್ ರಿಯಾಲಿಟಿ ಗೊತ್ತಿಲ್ಲದೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಆಗ್ತಿರ್ತಾರೆ. ಸೊ ಎಲ್ಲೋ ಬಿದ್ದಿರೋಂಥ ಎಷ್ಟೋ ಜನ ಕಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡೋದು ಅಂದರೆ ಒಂದು ವಿಡಿಯೋ ನೋಡೋದಷ್ಟು ಈಸಿನೂ ಅಲ್ಲ, ಅಥವಾ ಇದು ಜನ ಮೆಚ್ಚಲಿ ಅಂತ ಮಾಡೋ ಕೆಲಸನೂ ಅಲ್ಲ. ಸೊ ಇದ್ರ ಬಗ್ಗೆ ತಾವು ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಂಥ ಪ್ಲೇಸಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಇವ್ರಗಳ ಜೊತೆ ಮಿಂಗಲ್ ಆಗೋಕ್ಕೆ ಅವಕಾಶ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ, ಹಾಗೂ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದ ನನ್ನ ಟೀಮ್ ಎಸ್ಪೆಷಲಿ ಹಿತ್ವಿಕ್ ಗೌಡ ಅವ್ರಿಗೆ ತುಂಬ ಥ್ಯಾಂಕ್ಸ್. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಯಾರಿಂದನೂ ಊಹೆ ಮಾಡೋಕ್ಕೂ ಆಗಲ್ಲ. ಇವಾಗ ನೀವೇ ಹೇಳ್ದಂಗೆ ನಾನೊಂದು ಚಾನಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಚಾನಲ್ ಮಾಡಿಬಿಡ್ಬೋದು, ಆದರೆ ಈ ಥರದ್ದೊಂದು ಕಾರ್ಯ ಮಾಡೋದಿದೆಯಲ್ಲ ಅದಕ್ಕೆ ಎಲ್ಲರಿಗೂ ಗಟ್ಸಿರಬೇಕು. ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಅಥವಾ ಅದರಲ್ಲಿ ನಿಮಗೆ ಬೇಕಾಗಿರೋವಂಥ ಒಂದು ಇದಿರಬೇಕು. ನೀವು ಹೇಳ್ದಂಗೆ ದುಡ್ಡಿರ್ಬೋದು, ಆದರೆ ನಾನು ಇದನ್ನು ಮಾಡಬೇಕು ಅಂತಂದರೆ 2 ಸತಿ ಯೋಚನೆ ಮಾಡ್ತೀನಿ ಅನಿಸುತ್ತೆ. ಬಟ್ ಅಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು.
ನಿಮಗೆ ಆ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಇಲ್ಲಿರೋರು ಎಲ್ಲರಿಗೂ ಆ ಸ್ವಾಮೀಜಿಗಳ ಆಶೀರ್ವಾದ ಯಾವಾಗಲೂ ಸಿಗ್ತಾ ಇರಲಿ. ಈ ಥರದ್ದು ಇನ್ನೊಂದಷ್ಟು ಮತ್ತಷ್ಟು ಕೆಲಸಗಳನ್ನ ಮಾಡೋ ಥರ ನಿಮಗೆ ಶಕ್ತಿ ಕೊಡಲಿ. ಆಶ್ರಮ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಹಾಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಂಥ ಕೆಲಸಗಳು ಮಾಡೋದಕ್ಕೆ ಇನ್ ಫ್ಯೂಚರಲ್ಲಿ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಖಂಡಿತವಾಗ್ಲೂ ಕೇಳಿ. ನೀವು ಕೇಳೋದೇ ಬೇಡ, ನಾವು ಮಾಡ್ತಾ ಇರ್ತೀವಿ. ಬಟ್ ಇನ್ ಫ್ಯೂಚರಲ್ಲಿ ಬೇಕಿದ್ರೆ ಯಾವಾಗಲೂ ನಾವು ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿರ್ತೀವಿ. ದಯವಿಟ್ಟು ಏನು ಇರ್ಸು ಮರ್ಸು ಇಲ್ಲದೆ ಮಾಡಿ. ಆಮೇಲೆ ಇಲ್ಲಿರೋರು ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ ಎಲ್ಲರೂ? ಹೆಂಗಿದೆ ನಿಮಗೆ ಈ ಆಶ್ರಮ? ಚೆನ್ನಾಗಿದ್ಯಾ? ನಾವೆಲ್ಲ ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ನಿಮಗೆ ಬೇಜಾರಾಗತ್ತಾ? ಖುಷಿ ಆಗತ್ತಾ? ಇಷ್ಟ ಆಗತ್ತಾ? ಥ್ಯಾಂಕ್ ಯು. ಹೆಂಗೆ ನೋಡ್ಕೋತಾ ಇದ್ದಾರೆ ಯೋಗೀಶ್ ಅವರು? ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಜವಾಗ್ಲೂ ನಾವು ಯತ್ವಿಕ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬರೀ ಜನಸ್ನೇಹಿ ಯೋಗೇಶ್ ಅವ್ರಿಗೆ ಅಥವಾ ಜನಸ್ನೇಹಿ ಆಶ್ರಮಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ತುಂಬ ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ದೀರಾ. ನಿಮಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮೇಡಮ್, ಎಷ್ಟನೇ ವರ್ಷದ ಊಟದ ಹಬ್ಬ? 100ನೇ ವರ್ಷದ ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡೋಣ, ಬನ್ನಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ ಭುವನಂ ಗಗನ ಸಕಲ ಶರಣ ಅಖಿಲ ನಿಖಿಲ ಶಿವನೇ ಶರಣ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ, ಶರಣು ಎನಲು ಇವನು ಒಲಿದು ಬರುವ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.